ಕರ್ನಾಟಕ ರಾಜ್ಯ ಖನಿಜ ನಿಗಮ ಅಧ್ಯಕ್ಷ ರೋಣ ತಾಲೂಕಿನ ಶಾಸಕರು ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಜಿಎಸ್ ಪಾಟೀಲ್ ಅವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅಂಗವಾಗಿ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಹಾಗೂ ಹಾಲಕೆರೆ ಮಠದ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಪಾಟೀಲ್ರ ಗೃಹ ಕಚೇರಿಯಲ್ಲಿ ಜಿಎಸ್ ಪಾಟೀಲ್ ದಂಪತಿಗಳಿಗೆ ಸನ್ಮಾನಿಸಿದ್ದಾರೆ. ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ಸಾಧು ಸಂತರಿಗೆ ಮಂಗಲ. ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ಸಾಧು ಸಂತರಿಗೆ ಸಜಂತ ಯತ್ರ ಪೂರ್ವೇ ಸಾಧ್ಯ ಸಂತು ದೇವ. ಓಂ ವಾಗರ್ತಾವ್ಯವ ಸಂಪೃಕ್ತೌ ವಾಗರ್ತಾವ್ಯವ ಪ್ರತಿಪತ್ತೈ ಜಗತತ್ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ. ಪೂಜ್ಯ ಹಾಲಕೆರೆಯ ಅನ್ನದಾನ ಶಿವಯೋಗಿಗಳವರ ಮಠದ ಎಲ್ಲ ಗುರು ಪರಂಪರೆಯನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಪರಮ ಪೂಜ್ಯ ನಮ್ಮ ಹಿರಿಯ ಗುರುಗಳವರ ಆಶೀರ್ವಾದದಿಂದ ಹಲವಾರು ಮನೆತನಗಳು ಈ ಭಾಗದಲ್ಲಿ ಬೆಳೆದು ಬಂದಿವೆ. ವಿಶೇಷವಾಗಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ JS ಪಾಟೀಲ್ ಸರ್ ಅವರ ಕುಟುಂಬ, ಅವರ ಮನೆತನ, ಪಾಟೀಲ್ರ ಮನೆತನ ಬಹಳಷ್ಟು ಪೂಜ್ಯ ಸಾಹೇಬರ ತಾಯಿಯವರ ಕಾಲದಿಂದಲೂ ಪೂಜ್ಯ ಅನ್ನದಾನ ಮಹಾಶಿವಯೋಗಿಗಳವರ ಆಶೀರ್ವಾದ ವಿಶೇಷವಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ. ಪೂಜ್ಯ ಬೆತ್ತದಜ್ಜವರು ಯಾವ ಮನೆತನಗಳು ಸಮಾಜಮುಖಿಯಾಗಿವೆ, ಯಾವ ಮನೆತನಗಳಿಂದ ಸಮಾಜ ಸೇವೆ ಆಗಲಿಕ್ಕೆ ಸಾಧ್ಯವಿದೆ ಅಂತಕ್ಕಂತಹದ್ದನ್ನು ಗುರುತಿಸಿ ಬೆತ್ತದಜ್ಜವರು ಆಶೀರ್ವಾದ ಮಾಡಿರ್ತಕ್ಕಂತಹದ್ದನ್ನ ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಪೂಜ್ಯ ನಮ್ಮ ಗುರುಗಳವರು ಸಹ ಅದೇ ಮಾರ್ಗದೊಳಗೆ ಯಾವುದಾದ್ರೂ ಒಂದು ಮನೆತನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಮಾಡಿದ್ರು ಅಂತಂದ್ರೆ ಆ ಮನೆತನಗಳು ಬೆಳೆದಿರ್ತಕ್ಕಂತಹ ಉದಾಹರಣೆಗಳನ್ನ ಪೂಜ್ಯ ಗುರುವರರ ಚರಿತ್ರೆ ಒಳಗೆ ನಾವು ಕಾಣ್ತೇವೆ. ಆ ತೆರನಾಗಿ ಪೂಜ್ಯ ಈರ್ವರು ಗುರುಗಳವರ ಪೂಜ್ಯದ್ವಯರ ಒಂದು ಅಂತಃಕರಣಕ್ಕೆ ಪಾತ್ರ ಆಗಿರ್ತಕ್ಕಂತಹ ಮನೆತನ ರೋಣ ತಾಲೂಕಿನ ಈ ಒಂದು ಸಮಾಜ ಸೇವೆಯಲ್ಲಿ ಮುನ್ನೆಲೆ ಇರತಕ್ಕಂತಹ ಪಾಟೀಲ್ರ ಮನೆತನ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ RS ಪಾಟೀಲ್ರಾಗಲಿ, IS ಪಾಟೀಲ್ರಾಗಲಿ, ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ JS ಪಾಟೀಲ್ ಸರ್ ಅವರ 50ನೇ ವರ್ಷದ ವಾರ್ಷಿಕೋತ್ಸವದ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ವಿಶೇಷವಾಗಿ ಪೂಜ್ಯ ಹಾಲಕೆರೆ ಅಜ್ಜವರು, ಬೆತ್ತದ ಅಜ್ಜವರು ಬಹಳಷ್ಟು ಅಂತಃಕರಣ ಇದ್ರು ಅಂತಕ್ಕಂಥದ್ದನ್ನ ನಮ್ಮ ಹಾಲಕೆರೆ ಗ್ರಾಮದ ಹಿರಿಯರಿಂದ ನಾನು ಕೇಳಲ್ಪಟ್ಟಿದ್ದೇನೆ. ನಾವು ಈ ಭಾಗಕ್ಕೆ ಹೊಸಬರಾಗಿರೋದ್ರಿಂದ ಹಳೆ ಚರಿತ್ರೆ ಒಂದು ಓದಿ ತಿಳ್ಕೊಳ್ಬೇಕು, ಇಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಬೇಕು. ನಮ್ಮ ಹಾಲಕೆರೆ ಗ್ರಾಮದಲ್ಲಿ ಇರ್ತಕ್ಕಂತಹ ಹಿರಿಯರು ನಮಗೆ ವಿಶೇಷವಾಗಿ ಬೆತ್ತದಜ್ಜವರ ಆಶೀರ್ವಾದ ಈ ಮನೆತನದ ಮೇಲಿತ್ತು ಅಂತಕ್ಕಂಥದ್ದನ್ನ ಹೇಳುವುದನ್ನ ನಾನು ಕೇಳಿದ್ದೇನೆ. ಆ ತೆರನಾಗಿ ಇಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ಸಾಹೇಬರು MLA ಅದಾರ ಅಂತಂದು ಬಂದಿದ್ದಲ್ಲ, ಅವರು 2-3 ತಲೆಮಾರುಗಳಿಂದನೂ ಈ ಮನೆತನ ಹಾಲಕೆರೆ ಮಠಕ್ಕೆ ಇರ್ತಕ್ಕಂತಹ ಸಂಬಂಧದಿಂದ ಇವತ್ತು ನಾವು ಸನ್ಮಾನಕ್ಕೆ ಬಂದಿದ್ದು ಅಂತಕ್ಕಂಥದ್ದನ್ನ ತಮ್ಮೆಲ್ಲರಿಗೂ ತರಲಿಕ್ಕೆ ಇಚ್ಛೆ ಪಡ್ತೇವೆ. ಯಾವಾಗಲೂ ನಮ್ಮ ಗುರುಗಳವರು ಅಧಿಕಾರ ವಹಿಸಿಕೊಂಡಾಗೂ JS ಪಾಟೀಲ್ ಸಾಹೇಬರು MLA ಆಗಿದ್ರೇನೋ ಬಹುಶಃ ಅವಾಗಲೂ ಬಹಳಷ್ಟು ನಮ್ಮ ಗುರುಗಳವರಿಗೆ ಎಲ್ಲ ಕಾರ್ಯಗಳೊಳಗೂ ಸಹಕಾರ ನೀಡಿ ಬೃಹತ್ ಆಗಿರ್ತಕ್ಕಂತಹ ಕಾರ್ಯಕ್ರಮಗಳೆಲ್ಲ ಪೂರ್ಣ ಪ್ರಮಾಣದೊಳಗೆ ನಿಂತುಕೊಂಡು ಜವಾಬ್ದಾರಿಯಿಂದ ನಿಭಾಯಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಜೊತೆಗೆ ನಾವು ಈಗ 2 ವರ್ಷದ ಹಿಂದೆ ಹಾಲಕೆರೆ ಮಠದ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಪೂಜ್ಯ ನಮ್ಮ ಗುರುಗಳವರು ಲಿಂಗದೊಳಗಾದ ತಕ್ಷಣನ ನಾವು ಏನು ಮಾಡಬೇಕು ಅಂತಂದು ತಿಳಿಯದೇ ಇರತಕ್ಕಂತಹ ಸಂದರ್ಭದೊಳಗೆ ಹಾಲಕೆರೆ ಮಠದ ಭಕ್ತರು JS ಪಾಟೀಲ್ರು ನಮ್ಗೆ ಬೆನ್ನೆಲುಬಾಗಿ ನಿಂತುಕೊಂಡು ನೀವು ಸೇವಾ ಮಾಡ್ರಿ, ನಾವು ನಿಮ್ಮ ಜೊತೆ ಇರ್ತೇವೆ ಸದಾವಕಾಲ ಅಂತಕ್ಕಂಥದ್ದನ್ನ ಹೇಳಿರತಕ್ಕಂಥದ್ದನ್ನ ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ. ಯಾವುದಾದ್ರೂ ಮನೆತನಗಳು ಯಾರೋ ದೊಡ್ಡವರು ಅದಾರ, ಶ್ರೀಮಂತರದಾರ ಅಂದ ಕೂಡಲೇ ನಿಮಗೆ ತಿಳಿದಂಗೆ ನಾವು ಹಾಲಕೆರೆ ಮಠದಲ್ಲಿ ಹೋಗಿ ಸನ್ಮಾನ ಅದು ಮಾಡೋದು, ಹೋಗಿಂದು ನಿಲ್ಲೋದು, ಅವರು ಜೀವ ಹುಜೂರ್ ಅನ್ನೋದಂಕೂ ಮಾಡೋದಿಲ್ಲ. ಇದು ನಾನಂತಲ್ಲ, ನಮ್ಮ ಮಠದ ಯಾವ ಗುರುಗಳವರು ಮಾಡ್ಕೊಂಡು ಬಂದಿಲ್ಲ. ನಾವು ಎಲ್ಲಾದ್ರೂ ಅಲ್ಲಿ ಹೋಗ್ತೇವೆ ಅಂತಂದ್ರೆ
ಅದಕ್ಕೆ ಬಹಳ ಆ ಸತ್ಪಾತ್ರಕ್ಕೆ ಸಲ್ತಕ್ಕಂಥವ್ರಿಗೆ ಮಾತ್ರ ನಾವು ಹೋಗಿ ಅಲ್ಲಿ ಗೌರವ ಕೊಡ್ತಕ್ಕಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ನಾವು ವಿಶೇಷವಾಗಿ ಈ ಭಾಗದ ಅಭಿಮಾನಿಗಳೆಲ್ಲ JS ಪಾಟೀಲ್ ಸರ್ದೊಂದು 50ನೇ ವರ್ಷದ ವಾರ್ಷಿಕೋತ್ಸವ ಅದು ಹೊಳಮಳ ಬರ್ತಕ್ಕಂಥದ್ದಲ್ಲ, ಅದು ಜೀವನದೊಳಗೆ ಒಮ್ಮೆ ಬರ್ತಕ್ಕಂಥದ್ದು. ಅದನ್ನು ವಿಶೇಷವಾಗಿ ಗೌರವ ಸನ್ಮಾನ ಮಾಡಬೇಕಾಗಿತ್ತು. ನಾವು ಮಠದೊಳಗೆ ಮಾಡ್ಲಿಕ್ಕೆ ಮತ್ತು ನಾಳೆ ಬೆಳ್ಳಿ ತೇರಿನೊಳಗೂ ಅದು ಹೆಣ್ಮಕ್ಳ ಜಾತ್ರೆ ಇರೋದ್ರಿಂದ ಬೇಡ, ನಾವು ಇಲ್ಲೇ ನಮ್ಮ ಮನೆಗಿನ ಹೋಗಿ ಗೌರವ ಸನ್ಮಾನ ಮಾಡಿ ಬರೋಣ ಅಂತಂದು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳೊಂದಿಗೆ ಮತ್ತು ಎಲ್ಲ ಮುಖ್ಯಸ್ಥರೊಂದಿಗೆ ಹಾಲ್ಕೇರಿ ಮಠದ ಹಿರಿಯರೊಂದಿಗೆ ಚರ್ಚಿಸಿದಾಗ ಅವಶ್ಯ ಮಾಡೋಣ್ರಿ ಬುದ್ಧಿ ಅಂತಂದು ಸುಮಾರು 15 ದಿನಗಳಿಂದ ನಾವು ಕಾಯ್ತಾ ಇದ್ವಿ. ಇವತ್ತು ನಿಜವಾಗ್ಲೂ ಆ ಒಂದು ಅವರಿಗೆ ನಾವೆಲ್ಲರೂ ಸೇರಿಕೊಂಡು ಗೌರವ ಸನ್ಮಾನ ಮಾಡ್ತಕ್ಕಂತಹ ಕಾರ್ಯಕ್ರಮ ಈ ಒಂದು ವೇದಿಕೆ ಮುಖಾಂತರ ಜರುಗ್ತಾ ಇದೆ. ನಿಜವಾಗ್ಲೂ ಮನುಷ್ಯ ಜೀವನದ ಸಾರ್ಥಕತೆ ನಾವು ಕ್ಷಣ ಕ್ಷಣಕ್ಕೂ ನಮ್ಮ ಜೀವನದ ಗಳಿಗೆಗಳು ನಾವು ಕಳ್ಕೊಳ್ತಾ ಇರ್ತೇವೆ. ಆದ್ರೆ ನಾವು ಹಿಂದೆ ನೋಡಿದಾಗ ನಾವು ಕಳ್ಕೊಂಡಿರ್ತಕ್ಕಂತಹ ಗಳಿಗೆಗಳು ಸಾರ್ಥಕ ಅನಿಸ್ಬೇಕು, ತೃಪ್ತಿ ಅನಿಸ್ಬೇಕು. ಬೇರೆದವರು ಯಾರ್ದೋ ಕಡೆ ನಾವು ಹೇಳಿಸ್ಕೊಂಡಲ್ಲ, ನಾವು ನೋಡ್ಲಾಗ ನಮಗೆ ತೃಪ್ತಿ ಅನಿಸ್ಬೇಕು. ನಾವು ಸಮಾಜಮುಖಿಯಾಗಿ ಇದ್ದೇವೋ ಇಲ್ಲೋ ಅಂತಂದು ನಮ್ಮನ್ನು ನಾವು ನೋಡ್ಕೊಂಡ್ ಬಿಟ್ರೆ ಗೊತ್ತಾಗತ್ತೆ. ಇವತ್ತು ನಿಜವಾಗ್ಲೂ JS ಪಾಟೀಲ್ರು ಯಾವುದೇ ಅವರ ಹಿಂದಿನ ಎಲ್ಲ ಗಳಿಗೆಗಳು ರಾಜಕೀಯವಾಗಿ ನಾವಿಲ್ಲಿ ಹೇಳೋದಿಲ್ಲ, ಆದ್ರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅವರು ಹಾಲ್ಕೇರಿ ಮಠದೊಂದಿಗೆ ಇದ್ದುಕೊಂಡು ಶೈಕ್ಷಣಿಕವಾಗಿ ನಮ್ಮ ಸಂಸ್ಥೆಯೊಂದಿಗೆ ಇದ್ದುಕೊಂಡು ಅವ್ರು ಮಾಡಿರ್ತಕ್ಕಂತಹ ಸೇವೆ ಅಪಾರ. ಯಾಕೆ ಯಾವ್ದಾದ್ರು ಒಬ್ರು ಸ್ವಾಮಿಗಳು ಸೇವಾ ಮಾಡ್ತಾರೆ ಅಂತಂದ್ರೆ ಒಬ್ಬರಿಗೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂತಹ ಪ್ರಮುಖರು ಸದ್ಭಕ್ತರ ಸಹಕಾರ ಬಹಳಷ್ಟು ಮುಖ್ಯ ಇರ್ತೈತಿ. ಆ ತೆರನಾಗಿ ನಮ್ಗೆ ಸಂಪೂರ್ಣವಾಗಿ ನಾವು ಅನ್ನದಾನ ವಿಜಯ ವಿದ್ಯಾ ಪ್ರಸಾರಕ ಸಮಿತಿಗೆ ಅಧ್ಯಕ್ಷರಾದ ತಕ್ಷಣನ ಮೊದಲನೇ ಮೀಟಿಂಗ್ನೊಳಗನ ಅವರು ಉಪಾಧ್ಯಕ್ಷರ ಅಧ್ಯಕ್ಷತೆ ಒಳಗೆ ಮೀಟಿಂಗ್ ನಡೀತೈತಿ. ಅವತ್ತನ್ನ ಟರಾವ್ ಪಾಸ್ ಮಾಡಿ ಅಜ್ಜವ್ರ ಅಧ್ಯಕ್ಷರು ಅಜ್ಜಾರ್ ಹೆಂಗೆ ಹೇಳ್ತಾರೆ ಹಂಗೆ ನೀವೆಲ್ಲ ಕೇಳಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ಸಮಿತಿ ಒಳಗೆ ಇರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಅಭಿಮಾನದಿಂದ ಹೇಳ್ತಾರೆ ಅಂತಂದ್ರೆ ಅದು ನಿಜವಾಗ್ಲೂ ಹಾಲ್ಕೇರಿ ಮಠದ ಮೇಲೆ ಅವ್ರು ಇಟ್ಟಿರ್ತಕ್ಕಂತಹ ಗೌರವ ತಿಳಿಸುತ್ತೆ. ನಾವು ಹಲವಾರು ನೋಡ್ತೀವಿ, ಬಹಳಷ್ಟು ಭಕ್ತರು ಅಂತಂದು ಕಮಿಟಿ ಒಳಗೆ ತಗೊಂಡಿರ್ತಾರ. ಆ ಒಂದು ಸಂಸ್ಥೆಯ ಹೆಡ್ ಲಿಂಗದೊಳಗೆ ಆದ್ಮೇಲೆ ಸ್ವಾಮೀಜಿ ಅವರು ತದನಂತರ ಆ ಸ್ವಾಮಿಗಳ ಕೈಯ ಸಿಗಬೇಕು ಅಂದ್ರೆ 15-20 ವರ್ಷ ಹೋಗ್ತಾವ ಅವೆಲ್ಲ. ಆದ್ರೆ ನಾವು ಬಂದು ಮೊದಲನೇ ದಿನಾನ ಅವ್ರು ನಮಗೆ ನೀವು ವಿಚಾರ ಮಾಡಿರಿ ಬುದ್ಧಿ ಯಾರಿಗಿ ಇದನ್ನ ಸರಿಯಾಗಿ ನೀವು ನಿಭಾಯಿಸ್ತೀರಿ ದೊಡ್ಡ